ಮೇನ್ ಫೇಮಸ್ ಅಂತ ಮೊನ್ನೆ. ಈ ವರ್ಷದಲ್ಲಿ 3 ಪಿಕ್ಚರ್ ಬಿಡುಗಡೆ ಮಾಡಿದ್ದೀವಿ ಸರ್. ಎಸ್ ಸರ್, ಈಗ ನನಗೂ ಸೇರಿದಂತೆ ಸಾಕಷ್ಟು ಜನ ಅಂದ್ಕೊಂಡಿರೋದೇನು, ಲಹರಿ ಸಂಸ್ಥೆ ಬಹುಶಃ ರೈಡರ್ ಸಿನಿಮಾದ ಮೂಲಕ, ನಿಖಿಲ್ ಕುಮಾರಸ್ವಾಮಿ ಅವರ ರೈಡರ್ ಸಿನಿಮಾದ ಮೂಲಕನೇ ಪ್ರೊಡಕ್ಷನ್ ಶುರು ಮಾಡಿದ್ರೇನೋ ಅಂತ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, 90ಸಲ್ಲೇ ಒಳ್ಳೊಳ್ಳೆ ಎವರ್ಗ್ರೀನ್ ಸಿನಿಮಾಗಳನ್ನು ನಿಮ್ಮ ಸಂಸ್ಥೆ ಕೊಟ್ಟಿದೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರೋಜಾ ಸಾಂಗುಗಳು ಇವತ್ತಿಗೂ ನಾವು ಕೇಳ್ತೀವಿ. ರೋಜಾ ಸಿನಿಮಾ ಒಂದು 100 ಬಾರಿ ನೋಡಿದ್ರೂ ಬೇಸರ ಅಂತೂ ಆಗಲ್ಲ, ಆ ಥರದ ಒಂದು ಸಿನಿಮಾ. ಸೊ ಈಗ ಅಂತಹವುಗಳ ಸಾಲಿಗೆ UI ಸಿನಿಮಾ ಕೂಡ ಸೇರ್ಕೊಳ್ತಾ ಇದೆ. ಖಂಡಿತ ಸರ್. UI ನಿರ್ಮಾಣ 2 ವರ್ಷ ಆಯಿತು ಸರ್. ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ ಮುಹೂರ್ತ ಆಯಿತು. ಎಲ್ಲರೂ ವೆಂಕಟರಮಣ ಸ್ವಾಮಿಯ ನಾಮ ಹಾಕ್ಕೊಂಡು ಹೋಗಿದ್ದು. ಅಲ್ಲಿ ಇದೇ ಪತ್ರಿಕಾ ಮಿತ್ರರು ತಾವು ಇದ್ದ ಕೇಳಿದ್ರಿ ಕೂಡ, ಏನು ಸರ್ ನಾಮ ಅಂತ. ವಿ ಬಿಲೀವ್ ಇನ್ ಹಿಂದುತ್ವ. ನಮ್ಮ ದೇವ್ರನ್ನ ನಾವು ಭಾಳ ಬಿಲೀವ್ ಮಾಡ್ತೀವಿ ಸರ್. ಆ ದೇವರ ಆಶೀರ್ವಾದದಿಂದನೇ ಇವತ್ತು ನಾವೆಲ್ಲ ಇರೋದು. ಸೊ ಆ ತಾಯಿ ಆಶೀರ್ವಾದದಿಂದನೇ ಈ ಸಿನಿಮಾ ಕಂಪ್ಲೀಟ್ ಆಗಿರೋದು ಕೂಡ. ಅಂದರೆ ಈ ಸಿನಿಮಾ ಮಾಡಬೇಕು ಅಂದಾಗ ಅಣ್ಣ ಮನೋಹರ್ ನಾಯ್ಡು ಅವರು, ನವೀನ್ ಅಣ್ಣನ ಮಗ, KP ಶ್ರೀಕಾಂತ್ ಅವರು ಡಿಸ್ಕಷನ್ ಮಾಡೋರು. ಫಸ್ಟು ಡಿಸ್ಕಷನ್ ಮಾಡಿ ಈ ಥರ ಒಂದು ಸಬ್ಜೆಕ್ಟ್ ಇದೆ ಸರ್ ಉಪ್ಪಿ ಸರ್ ಹತ್ರ, ಇದು ಡಿಸ್ಕಷನ್ನು ಒಂದ್ಸಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ದು ನಿಜ. ಡಿಸ್ಕಷನ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಅಣ್ಣ ಮನೋಹರನ್ನ ಹೇಳಿದ್ರು, ಗೋ ಹೆಡ್ ಅಂದರು. ಅದಾದಮೇಲೆ ಇನ್ನು ಸ್ಟಾರ್ಟ್ ಆಯಿತು. ಫಸ್ಟು ಅವ್ರು ಮನೆಗೆ ಹೋದ ಸರ್. ನಾನು ಭಾಳ ವರ್ಷಗಳ ನಂತರ ಹೋಗ್ಬಿಟ್ಟು, ಬನ್ನಿ ಗುರುವೇ, ಟಿಪಿಕಲ್ ಉಪೇಂದ್ರ ಸರ್ ಸ್ಟೈಲ್ ಅದು. ಏನು ಸಾಹೇಬ್ರೆ ಅಂತ ನನ್ನ ಸ್ಟೈಲು. ಏನು ಚೇಂಜ್ ಆಗಿಲ್ವಲ್ಲ ನೀವು ಅಂದರು. ಹೆಂಗೆ ಸರ್ ಚೇಂಜ್ ಆಗೋಕ್ಕಾಗುತ್ತೆ? ಇಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು, ಒಂದೇ ಕಾಲೇಜಲ್ಲಿ ಓದಿದ್ದು. ಹೌದು, ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು ಸರ್. ಆಚಾರ್ಯ ಪಾಠಶಾಲೆ ಕಾಲೇಜಲ್ಲಿ ಓದಿದ್ದು. ಅವ್ರು ಉಪೇಂದ್ರಜಿ ಕ್ಲಾಸ್ಮೇಟ್ಸಾ ಬ್ಯಾಚ್ಮೇಟ್ಸಾ? ಅವ್ರು ಉಪೇಂದ್ರಜಿ ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅವ್ರಿಗೆ ಗೊತ್ತಿಲ್ಲ. ಇಬ್ಬರು ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಆದಾಗ, ಈ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತ ಇದೆಯಲ್ಲ, ಕರೆದಾಗ ಎಲ್ಲ ಮೇಷ್ಟ್ರುಗಳು ಇದೇನಪ್ಪ ಇವರಿದ್ದಾರೆ ಅಂದಾಗ ಅವ್ರಿಗೂ ಆಶ್ಚರ್ಯ, ನನಗೂ ಆಶ್ಚರ್ಯ. ಅಂದರೆ ನಾನು ಅವ್ರಿಗೆ ಸೀನಿಯರು. ಯಾವುದರಲ್ಲಿ? ಸ್ಕೂಲಲ್ಲಿ, ಕಾಲೇಜಲ್ಲಿ ಸರ್, ಸಿನಿಮಾಲಲ್ಲ. ಸಿನಿಮಾನಲ್ಲಿ ಅವ್ರು ಸೀನಿಯರು, ಸ್ಕೂಲಲ್ಲಿ ಅವ್ರು ಜೂನಿಯರ್, ನನಗೆ ಇಲ್ಲಿ ಅವ್ರು ಸೀನಿಯರು ಸಿನಿಮಾಲಿ. ಸೊ ಕಂಪ್ಲೀಟ್ ಒಂದು ಏನಂತೀರಿ ಸಿಂಗಲ್ ಲೈನ್ ಸ್ಟೋರಿ ಹೇಳಿದ್ರು. ಅದು ಹೇಳಿದಾಗ ನನಗೆ ಅನ್ನಿಸ್ತು, ಹೌದಲ್ವಾ, ಪ್ರಪಂಚದಲ್ಲಿ ಇದೆಲ್ಲ ಆಗ್ತಾ ಇರೋ ಸತ್ಯ ಅಲ್ವಾ? ಇದಕ್ಕೆ ಉತ್ತರ ಕೊಡಬೇಕಂದ್ರೆ ಸಿನಿಮಾ ಭಾಳ ಬೇಗ ಸಿನಿಮಾದಲ್ಲಿ ಜನಕ್ಕೆ ಉತ್ತರ ಕೊಡ್ಬೋದು ಸರ್, ಕನೆಕ್ಟ್ ಆಗುತ್ತೆ. ಸೊ ಒಂದು ಲೈನು 2 ನಿಮಿಷ ಮಾತಾಡಿದ್ರು ಅಷ್ಟೇ. ನಾನು ಕಂಪ್ಲೀಟ್ ಸಬ್ಜೆಕ್ಟ್ ಕೇಳಲಿಲ್ಲ. ದೇವರಣ್ಣ ಇವತ್ತಿಗೂ ಸಿನಿಮಾ ನೋಡಿಲ್ಲ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇನ್ನು 9 ದಿನ ಇದೆ ಸರ್. ಇನ್ನು ನಾನು ಸಿನಿಮಾ ನೋಡಿಲ್ಲ. 9 ತುಣುಕುಗಳನ್ನು ಮಾತ್ರ ನೋಡಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.